ಪ್ರಿಯ ವಿದ್ಯಾರ್ಥಿಗಳೇ, ಪರೀಕ್ಷಾ ಯಶಸ್ಸು ಮಾಲಿಕೆಯಲ್ಲಿ ಇಂದು ಪರೀಕ್ಷೆಗಳಲ್ಲಿ ನಿರೀಕ್ಷೆಗಿಂತ ಕಡಿಮೆ ಅಂಕಗಳು ಬಂದರೆ ನೀವೇನು ಮಾಡಬೇಕು ಕುರಿತು ಚಿಂತನ. ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್. SSLC ಹಾಗೂ PUC 2ನೇ ವರ್ಷದ ವಾರ್ಷಿಕ ಪರೀಕ್ಷೆಗಳು ಮುಗಿದು ಒಂದೂವರೆ ತಿಂಗಳಿಗೆಲ್ಲ ಫಲಿತಾಂಶ ಪ್ರಕಟವಾಗುತ್ತದೆ. ನೀವು ನಿರೀಕ್ಷಿಸಿದಷ್ಟು ಅಂಕಗಳು ಬಂದು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದರೆ ನೀವು ಕುಣಿದು ಕುಪ್ಪಳಿಸುವುದು ಸಹಜ. ಅದೇ ಆಕಸ್ಮಿಕವಾಗಿ ಪರೀಕ್ಷೆಗಳಲ್ಲಿ ಕಡಿಮೆ ಅಂಕಗಳು ಬಂದರೆ ನಿಮಗೆ ತೀವ್ರ ನಿರಾಶೆ ಹಾಗೂ ಖಿನ್ನತೆ ಉಂಟಾಗಿ ಅವಮಾನದಿಂದ ಕುಗ್ಗಿ ಹೋಗುವಿರಿ. ನಿಮ್ಮ ಸ್ನೇಹಿತರಿಗೆಲ್ಲ ಒಳ್ಳೆಯ ಅಂಕಗಳು ಬಂದು ನಿಮಗೆ ಕಡಿಮೆ ಅಂಕ ಬಂದಿರುವುದನ್ನು ಒಪ್ಪಿಕೊಳ್ಳುವುದು ನಿಮಗೆ ಕಷ್ಟವಾಗುತ್ತದೆ. ಆದರೂ ಸಮಾಧಾನ ಮಾಡಿಕೊಳ್ಳಲೇಬೇಕು. ಸೋಲುವು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಬೇಕಲ್ಲವೇ? ನಿಮ್ಮ ಬರವಣಿಗೆಯ ಮೇಲೆ ನಿಮಗೆ ನಂಬಿಕೆ ಇದ್ದರೆ, ಇನ್ನಷ್ಟು ಅಂಕಗಳು ಬರುತ್ತವೆ ಎಂಬ ವಿಶ್ವಾಸ ನಿಮಗಿದ್ದರೆ, ಉತ್ತರ ಪತ್ರಿಕೆಯ ನಕಲು ಪ್ರತಿಯನ್ನು ತರಿಸಿಕೊಂಡು ಶಾಲೆಗೆ ಹೋಗಿ ಆಯಾ ವಿಷಯ ಶಿಕ್ಷಕರ ಕಡೆಯಿಂದ ಮೌಲ್ಯಮಾಪನ ಮಾಡಿಸಿರಿ. ಹೆಚ್ಚು ಅಂಕಗಳು ಬರುತ್ತವೆ ಎಂದು ಶಿಕ್ಷಕರು ಹೇಳಿದರೆ ತಕ್ಷಣವೇ ಮರುಮೌಲ್ಯಮಾಪನದ ಫಾರ್ಮ್ ತುಂಬಿ. ಮೌಲ್ಯಮಾಪನದಲ್ಲಿ ಉತ್ತಮ ಅಂಕಗಳು ಬಂದರೆ ತುಂಬ ಸಂತೋಷ. ಒಂದು ವೇಳೆ ಮತ್ತೆ ಅಷ್ಟೇ ಅಂಕಗಳು ದೊರೆತರೆ ಅದೇ ಫಲಿತಾಂಶವನ್ನು ಒಪ್ಪಿಕೊಳ್ಳಿ. ಯಾವುದನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲವೋ ಅದನ್ನು ಬದಲಾಯಿಸಿ. ಯಾವುದನ್ನು ಬದಲಾಯಿಸಲು ಸಾಧ್ಯವಿಲ್ಲವೋ ಅದನ್ನು ಒಪ್ಪಿಕೊಂಡು ಬಿಡಿ. ನಿಮಗೆ ಅವಶ್ಯಕತೆ ಇದೆ ಎಂದೆನಿಸಿದರೆ ಮರು ಎಣಿಕೆಗೂ ಪ್ರಯತ್ನಿಸಿ. ಎಲ್ಲ ಪ್ರಯತ್ನಗಳ ನಂತರವೂ ಅದೇ ಅಂಕಗಳು ಉಳಿದರೆ ಧೃತಿಗೆಡಬೇಡಿ. ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ನಾನು ಬರೀ ಪುಸ್ತಕದ ಹುಳುವಾಗಿ ಕುಳಿತವನಲ್ಲ. ಶಾಲೆಯ ಎಲ್ಲ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದೆ. ಹಾಗಾಗಿ ಈ ಫಲಿತಾಂಶ ನನಗೆ ತೃಪ್ತಿಕರವೇ ಎಂದು ಸಮಾಧಾನ ಪಟ್ಟುಕೊಂಡಿರಿ. ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಇತಿಮಿತಿಯಲ್ಲಿ ನಾನು ಶ್ರೇಷ್ಠ ಸಾಧನೆ ಮಾಡಿದ್ದೇನೆ ಎಂದು ನಿಮಗೆ ನೀವೇ ಹೆಮ್ಮೆ ಪಡಿ. ಆದರೆ ಯಾವುದೇ ಕಾರಣಕ್ಕೂ ಕಡಿಮೆ ಅಂಕ ಬಂದರೆ ಅದು ನಿಮ್ಮ ಸೋಲು ಅಂದುಕೊಳ್ಳಬೇಡಿ. ಅದು ಸೋಲಾದರೆ ಅದಕ್ಕೆ ಕೊಡುವ ಕಾರಣಗಳೆಲ್ಲ ನೆಪವಾಗುತ್ತವೆ. ಕಡಿಮೆ ಅಂಕ ಯಾವ ವಿಷಯದಲ್ಲಿ, ಯಾವ ಕಾರಣಕ್ಕೆ ಬಂದಿದೆ ಎಂದು ಸ್ನೇಹಿತರ, ಪಾಲಕರ ಹಾಗೂ ಗುರುಗಳ ಜೊತೆ ಚರ್ಚಿಸಿ ಮನಸ್ಸನ್ನು ಹಗುರ ಮಾಡಿಕೊಳ್ಳಿ. ಇದರಿಂದ ನಿಮಗೆ ಮುಂದಿನ ದಾರಿಯನ್ನು ರೂಪಿಸಿಕೊಳ್ಳಲು ಸಹಾಯಕವಾಗುತ್ತದೆ. ನಿಮ್ಮ ಸ್ನೇಹಿತರ, ನೆರೆಮನೆಯ ಮಕ್ಕಳ, ಬಂಧು ಬಾಂಧವರ ಮಕ್ಕಳ ಅಂಕಗಳಿಕೆಯೊಂದಿಗೆ ನೀವು ಪಡೆದುಕೊಂಡ ಅಂಕಗಳನ್ನು ಹೋಲಿಸುವ ಅಗತ್ಯವಿಲ್ಲ. ಯಾವುದೇ ಇಬ್ಬರು ವಿದ್ಯಾರ್ಥಿಗಳು ಒಂದೇ ಪಡಿಯಚ್ಚಲ್ಲ. ನಿಮ್ಮ ಪ್ರತಿಭೆ ಅಥವಾ ಸಾಧನೆಯ ಕ್ಷೇತ್ರ ಬೇರೆಯೇ ಇರಬಹುದು. ಅದನ್ನು ಅಂಕಗಳಲ್ಲಿ ಅಳೆಯಲಾಗದಿರಬಹುದು ಅಷ್ಟೇ. ನೀವು ಪಡೆದ ಅಂಕಗಳನ್ನು ಮುಚ್ಚಿಟ್ಟು ಹೆಚ್ಚು ಅಂಕ ಗಳಿಸಿದ್ದೇನೆಂದು ಯಾರಲ್ಲಿಯೂ ಸುಳ್ಳು ಹೇಳಬೇಡಿ. ಇದ್ದುದನ್ನು ಇದ್ದ ಹಾಗೆಯೇ ಹೇಳಿ. ಇಲ್ಲದಿದ್ದರೆ ಅನವಶ್ಯಕವಾಗಿ ಮತ್ತೆ ಸುಳ್ಳು ಹೇಳುವುದು, ಆ ವ್ಯಕ್ತಿಗಳು ಎದುರಿಗೆ ಬಂದಾಗ ತಪ್ಪಿಸಿಕೊಂಡು ಹೋಗುವುದು, ನಿಮಗೆ ಅನವಶ್ಯಕವಾಗಿ ಗೊಂದಲ, ಕೀಳರಿಮೆ ಉಂಟಾಗುವುದು ಬೇಡ. ಕಡಿಮೆ ಅಂಕ ಸೋಲಲ್ಲ. ನಾವಂತೂ ನಿನ್ನನ್ನು ದೂಷಿಸುವುದಿಲ್ಲ. ನೀನು ಗರಿಷ್ಠ ಹಾಗೂ ಪ್ರಾಮಾಣಿಕ ಪ್ರಯತ್ನ ಮಾಡಿರುವುದು ನಮಗೆ ಗೊತ್ತಿದೆ. ಹಾಗಾಗಿ ನೀನು ಗಳಿಸಿದ ಅಂಕಗಳ ಬಗ್ಗೆ ನಮಗೆ ಗೌರವ, ಸಂತೋಷ ಹಾಗೂ ಸಂತೃಪ್ತಿ ಇದೆ. ನಾವು ಆ ಬಗ್ಗೆ ಎಲ್ಲರಲ್ಲೂ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇವೆ. ಅದಕ್ಕಾಗಿ ಕೊರಗುವ ಅವಶ್ಯಕತೆ ಇಲ್ಲ. ಅದರಿಂದ ಯಾವ ಅನರ್ಥವೂ ಆಗುವುದಿಲ್ಲ. ತಲೆ ಮೇಲೆ ಆಕಾಶ ಬಿದ್ದ ಹಾಗೆ ಒದ್ದಾಡುವ, ಹತಾಶರಾಗುವ ಅಗತ್ಯವಿಲ್ಲ ಎಂದು ಪಾಲಕರು ಇಂತಹ ಸಂದರ್ಭಗಳಲ್ಲಿ ಅಭಯ ಹಸ್ತ ನೀಡುವ ಅವಶ್ಯಕತೆ ತುಂಬ ಇದೆ. ನಿಮಗೆ ಕಡಿಮೆ ಅಂಕ ಬಂದರೆ ನೀವು ಕಡಿಮೆ ಸಾಮರ್ಥ್ಯ ಹೊಂದಿದ್ದೀರಿ ಎಂದರ್ಥವಲ್ಲ. ಅದು ನಿಮ್ಮ ಕಾರ್ಯದಲ್ಲಿನ ತಾತ್ಕಾಲಿಕ ಹಿನ್ನಡೆ ಅಷ್ಟೇ. ನೀವು ಈ ಪರೀಕ್ಷೆಯಲ್ಲಿ ಮಾಡಿದ ತಪ್ಪುಗಳನ್ನು ತಿದ್ದಿಕೊಂಡು ಮುಂದಿನ ಪರೀಕ್ಷೆಯಲ್ಲಿ ಇನ್ನೂ ಹೆಚ್ಚು ಅಂಕಗಳನ್ನು ಗಳಿಸುತ್ತೇನೆಂದು ಸಂಕಲ್ಪ ಮಾಡಿ ಮುಂದಿನ ಹೆಜ್ಜೆ ಇಡಲು ಪ್ರಯತ್ನಿಸಿ. ಕಳೆದ ಸಾಲಿನಿಂದ SSLC ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಣ ಇಲಾಖೆಯು ವಾರ್ಷಿಕ ಪರೀಕ್ಷೆ 1, 2 ಹಾಗೂ 3 ಆಯೋಜಿಸುತ್ತಿದೆ. ವಾರ್ಷಿಕ ಪರೀಕ್ಷೆ 1ರಲ್ಲಿ ಫೈಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅಥವಾ ಕಾರಣಾಂತರಗಳಿಂದ ಪರೀಕ್ಷೆ 1ರಲ್ಲಿ ಕಡಿಮೆ ಅಂಕ ಬಂದ ವಿದ್ಯಾರ್ಥಿಗಳಿಗೆ ಇದು ಸುವರ್ಣಾವಕಾಶ. ಇನ್ನಷ್ಟು ಹೆಚ್ಚು ಶ್ರದ್ಧೆ, ಪ್ರಾಮಾಣಿಕ ಪ್ರಯತ್ನದಿಂದ ಉತ್ತಮವಾಗಿ ಪರೀಕ್ಷೆ ಬರೆದು ಹೆಚ್ಚು ಅಂಕಗಳೊಂದಿಗೆ ಪಾಸಾಗುವ ಪ್ರಯತ್ನ ಮಾಡಿ. ನಿಮಗೆ ಶುಭವಾಗಲಿ. ಧನ್ಯವಾದಗಳು.